ಒಂದು ಸಣ್ಣ ಹಳ್ಳಿಯಲ್ಲಿ ಪ್ರತಿ ವರ್ಷ ಗಣೇಶ ಚತುರ್ಥಿಯಂದು ದೊಡ್ಡ ಮೂರ್ತಿ ಮಾಡುತ್ತಿದ್ದರು. ಆ ವರ್ಷ ಒಂದು ಬಡ ಬಾಲಕನಿಗೆ ದೊಡ್ಡ ಮೂರ್ತಿ ಮಾಡಲು ಹಣ ಇರಲಿಲ್ಲ. ಅವನು ನದಿಯ ತೀರದಿಂದ ಸ್ವಲ್ಪ ಮಣ್ಣು ತಂದು ತನ್ನ ಕೈಗಳಿಂದ ಒಂದು ಚಿಕ್ಕ ಗಣೇಶ ಮೂರ್ತಿ ಮಾಡಿದ್ದ. ಅದು ಸರಿಯಾದ ಆಕಾರದಲ್ಲಿರಲಿಲ್ಲ. ಒಂದು ಕಿವಿ ಚಿಕ್ಕದು, ಹೊಟ್ಟೆ ಸ್ವಲ್ಪ ತಿರುವು, ಕಣ್ಣುಗಳು ಸರಿಯಾಗಿರಲಿಲ್ಲ. ಹಳ್ಳಿಯವರು ನೋಡಿ ನಕ್ಕರು. ಇದು ಗಣೇಶನಾ ಎಂದು ಹಾಸ್ಯ ಮಾಡಿದರು. ಬಾಲಕನು ದುಃಖದಿಂದ ಮೂರ್ತಿಯ ಮುಂದೆ ಕುಳಿತು ಹೇಳಿದನು, ಗಣೇಶ, ನನ್ನ ಬಳಿ ದೊಡ್ಡ ಅಲಂಕಾರ ಇಲ್ಲ, ಆದರೆ ನನ್ನ ಹೃದಯ ಸತ್ಯ. ಆ ರಾತ್ರಿ ಹಳ್ಳಿಯಲ್ಲಿ ಭಾರೀ ಮಳೆ ಬಂತು. ದೊಡ್ಡ ದೊಡ್ಡ ಮೂರ್ತಿಗಳು ಕುಸಿದು ಹೋದವು, ಬಣ್ಣಗಳು ಹರಿದು ಹೋದವು. ಆದರೆ ಆ ಬಾಲಕ ಮಾಡಿದ ಚಿಕ್ಕ ಮಣ್ಣಿನ ಗಣೇಶ ಮಾತ್ರ ಅಚಲವಾಗಿ ನಿಂತಿದ್ದ. ಬೆಳಗ್ಗೆ ಎಲ್ಲರೂ ಆಶ್ಚರ್ಯಪಟ್ಟರು. ಬಾಲಕನ ಕನಸಿನಲ್ಲಿ ಗಣೇಶನು ಬಂದು ಹೇಳಿದನು, ಮಣ್ಣಿನ ಆಕಾರಕ್ಕಿಂತ ಭಕ್ತಿಯ ಆಕಾರ ದೊಡ್ಡದು.